ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮನೆಗಳಲ್ಲಿ ಸಂಭ್ರಮ ಸಡಗರ ಇರೋದು ಸಹಜ. ಅದೇ ರೀತಿ ಏನೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂಗಳ ಬೆಲೆ ಗಗನಕ್ಕೆ ಏರ್ತಾ ಇದ್ದಂತೆ ಇವತ್ತು ರೈತರೆಲ್ಲರೂ ಸಹ ಹೊಸಕೋಟೆ ಸೇರಿದಂತೆ ದೇವನಹಳ್ಳಿ ಸುತ್ತಮುತ್ತ ತೋಟಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೈತರ ತೋಟಗಳಿಗೆ ನೇರವಾಗಿ ಬಂದಂಥ ಗ್ರಾಹಕರು ಹೂಗಳನ್ನು ಮುಗಿಬಿದ್ದು ಖರೀದಿಯನ್ನು ಮಾಡಿದ್ದಾರೆ. ಯಾಕಂದರೆ ಈಗಾಗಲೇ ಏನೋ ಒಂದು ಹೂವಿನ ಬೆಲೆ ಗಗನಕ್ಕೇರಿದೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲಂಕಾರಿಕ ಹೂಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹೀಗಾಗಿ ಅಲಂಕಾರಿಕ ಬೆಳೆಗಳ ಹೂಗಳನ್ನು ಏನು ಹೊಸಕೋಟೆ ಮತ್ತು ದೇವನಹಳ್ಳಿ ಸುತ್ತಮುತ್ತಲಿನ ರೈತರ ತೋಟಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಬೆಳೆದಿದ್ರು. ಹೀಗಾಗಿ ಏನೋ ಒಂದು ಮಾರುಕಟ್ಟೆಗೆ ಹೋದರೆ ದುಪ್ಪಟ್ಟು ಬೆಲೆ ಕೊಡಬೇಕಾಗತ್ತೆ ಅಂಥೇಳಿ ರೈತರ ತೋಟದಲ್ಲಿ ನೇರವಾಗಿ ಬಂದಂಥ ಗ್ರಾಹಕರು ಏನು ನಿನ್ನೆ ಸಂಜೆಯಿಂದ ಇವತ್ತು ಮುಂಜಾನೆ ಬೆಳಗ್ಗೆವರೆಗೂ ಸಹ ಏನು ಹೂಗಳ ಖರೀದಿ ಭರಾಟೆಯನ್ನು ಜೋರಾಗಿ ನಡೆಸಿರ್ತಕ್ಕಂಥದ್ದು. ಅದರಲ್ಲೂ ಏನು ರೈತರಿಗೂ ಸಹ ಒಂದು ರೀತಿ ಈ ಒಂದು ಹಬ್ಬ ಮಂದಹಾಸನ ತಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಮಾರುಕಟ್ಟೆಗೆ ಹೂಗಳನ್ನ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಕಡಿಮೆ ಬೆಲೆ ಸಹ ಸಿಗ್ಬೋದು. ಅದೇ ರೀತಿ ಒಂದಷ್ಟು ಬೆಲೆ ಕಡಿಮೆ ಆಗುತ್ತೆ, ಜೊತೆಗೆ ಮಾರಾಟ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಸೇರಿದಂತೆ ಒಂದಷ್ಟು ದುಪ್ಪಟ್ಟು ಖರ್ಚು ಸಹ ಆಗುತ್ತೆ. ಹೀಗಾಗಿ ಏನು ರೈತರ ತೋಟಗಳಿಗೆ ನೇರವಾಗಿ ಮಹಿಳೆಯರು ಬಂದಂಥ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆಯಿಂದಲೂ ಸಹ ರೈತರು ನೇರವಾಗಿ ಒಂದು ತೋಟಗಳಲ್ಲಿ ಒಂದು ಹೂಗಳನ್ನು ಮಾರಾಟ ಮಾಡಿದ್ದಾರೆ. ಜೊತೆಗೆ ಹೂಗಳನ್ನು ಮಾರಾಟ ಮಾಡಿ ಒಂದು ಬಂದಂಥ ಹಣದಿಂದಾಗಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಹಬ್ಬ ಇನ್ನೇನು ಮುಗಿತಾ ಬರ್ತಾ ಇದೆ. ಹೀಗಾಗಿ ಆ ಹಬ್ಬಕ್ಕೆ ಒಂದು ಭರ್ಜರಿ ಬೆಳೆಯನ್ನು ಬೆಳೆದಿದ್ರು. ಬೆಳೆದಂಥ ಬೆಳೆಗೆ ಹೂಗಳಿಗೆ ವ್ಯಾಪಾರಸ್ಥರಿಗೆ ಜೊತೆಗೆ ಬೆಳೆದಂಥ ರೈತರಿಗೂ ಸಹ ಉತ್ತಮ ಇಳುವರಿ ಮತ್ತು ಲಾಭ ಸಹ ಸಿಕ್ಕಿತ್ತು. ಹೀಗಾಗಿ ಇದ್ರ ಜೊತೆಗೆ ಡಬಲ್ ಧಮಾಕ ಎಂಬಂತೆ ರೈತರ ತೋಟಗಳಿಗೆ ನೇರವಾಗಿ ಏನೊಂದು ರೈತರು ತೋಟಗಳಿಗೆ ಒಂದು ಜನರು ಬಂದು ಹೂಗಳ ಖರೀದಿಯನ್ನು ಮಾಡಿದ್ದಾರೆ. ಜೊತೆಗೆ ಏನೊಂದು ದೇವನಹಳ್ಳಿ ಮತ್ತು ಹೊಸಕೋಟೆ ಭಾಗದಲ್ಲಿ ಗುಲಾಬಿ ಹೂಗಳು ಸೇರಿದಂತೆ ಅಲಂಕಾರಿಕ ಹೂಗಳನ್ನು ಬೆಳೆಯೋದ್ರಲ್ಲಿ ಸಾಕಷ್ಟು ಜನ ರೈತರು ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಪ್ರತಿ ವರ್ಷ ಸಹ ಬೆಂಗಳೂರಿಗೆ ಹಾಗೆ ದೇಶದ ವಿವಿಧ ಮೂಲೆಗಳಿಗೂ ವಿದೇಶಗಳಿಗೂ ಸಹ ಏನು ಈ ಭಾಗದಿಂದ ಹೂಗಳು ಎಕ್ಸ್ಪೋರ್ಟನ್ನು ಮಾಡಲಾಗುತ್ತೆ. ಹೀಗಾಗಿ ಏನು ಈ ಬಾರಿಯ ಒಂದು ಹಬ್ಬ ಒಂದು ರೀತಿ ರೈತರಿಗೂ ಸಹ ಒಂದು ಸಂತಸವನ್ನು ತಂದಿದ್ದರೆ ಒಂದು ಗ್ರಾಹಕರಿಗೂ ಸಹ ಒಂದು ಕಡಿಮೆ ಬೆಲೆಗೆ ಏನು ಮಾರುಕಟ್ಟೆಗಿಂತ ಕಡಿಮೆ ಬೆಲೆಗೆ ರೈತರ ತೋಟದಲ್ಲಿ ಅದು ತಾಜಾ ಆಗಿರ್ತಕ್ಕಂಥ ಹೂಗಳು ಸಿಕ್ಕಿದೆ ಅಂತಕ್ಕಂಥ ಸಂತಸದ ಜೊತೆಗೆ ಖುಷಿ ಸಹ ಇದೀಗ ಹಬ್ಬದ ಜೊತೆಗೆ ಜನರಿಗೂ ಸಹ ತಂದಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಡಿಜಿಟಲ್.